ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಇದೊಂದು ಟ್ರಾವೆಲ್ ವಿಡಿಯೋ. ಯುಗಾದಿ ಹಬ್ಬದ ದಿನ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆದಿಯೋಗಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಮನೆಯಿಂದ ಹೊರಟ್ವಿ. ಸೊ ಹಾಗೆ ನಿಮಗೆ ತೋರಿಸೋಣ ಅಂತ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಈಶಾ ಫೌಂಡೇಶನ್ನಲ್ಲಿ ಅಂತ. ಸೊ ಈಗ ನಾವು ಏರ್ಪೋರ್ಟ್ ಟೋಲ್ ದಾಟಿಬಿಟ್ಟು ದೇವನಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಸೊ ಈ ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೈವೇ ಅಂತೂ ಸೂಪರ್ ಆಗಿದೆ, ಸೂಪರ್ ಸ್ಮೂತ್ ಆಗಿದೆ. ಡ್ರೈವಿಂಗ್ ಲಾಂಗ್ ಡ್ರೈವ್ ಮಾಡಬೇಕು ಅಂತ ಅನಿಸಿದ್ರೆ ಇದು ಒಂದು ಸೂಪರ್ ರೋಡ್ ಅನ್ಬೋದು. ಡ್ರೈವಿಂಗ್ ಮಾಡೋರಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಎಂಜಾಯ್ ಮಾಡ್ತಾರೆ. ಈಗ ನಾವು ದೇವನಹಳ್ಳಿ ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ಈ ಆದಿಯೋಗಿ ಬಂದ್ಬಿಟ್ಟು ಆಗಲಗುರ್ಕಿ ಅಂತ ಒಂದು ಊರಲ್ಲಿ ಇದೆ. ಆಮೇಲೆ ತುಂಬ ಬೆಟ್ಟಗಳು ಆಗಿರೋ ಪ್ರದೇಶದಲ್ಲಿ ಇದನ್ನು ಈ ಆದಿಯೋಗಿ ಫೌಂಡೇಶನನ್ನು ಇದು ಮಾಡಿದ್ದಾರೆ. ಇವಾಗ ನಾವು ಈ ಸ್ಯಾಟಲೈಟ್ ಔಟರ್ ರಿಂಗ್ ರೋಡ್ ಹತ್ರ ಬಂದಿದ್ದೀವಿ. ಅದನ್ನು ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಈಗ ಇವತ್ತು ತುಂಬಾ ಟ್ರಾಫಿಕ್ ಇತ್ತು ಈ ಹೈವೇದಲ್ಲಿ. ಸಂಡೇ, ಅದು ಯುಗಾದಿ ಹಬ್ಬ. ತುಂಬ ಜನ ಈಶಾ ಫೌಂಡೇಶನ್ಗೆ ಹೋಗ್ತಾ ಇರ್ತಾರೆ. ಅದು ಒಂದು ಕಾರಣ ಆಗಿರ್ಬೋದು. ಆಮೇಲೆ ಇಲ್ಲಿ ಡ್ರೈವಿಂಗ್ ಮಾತ್ರ ಸೂಪರ್ ಸಿನಿಕ್ ಆಗಿರುತ್ತೆ, ತುಂಬ ಸಿನಿಕ್ ಆಗಿರುತ್ತೆ ಡ್ರೈವು, ತುಂಬ ಎಂಜಾಯ್ ಮಾಡ್ಬೋದು. ಹಾಗೆ ಈ ಹೈವೇಯಲ್ಲಿ ಏನೇನೇನು ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಈ ವಿಡಿಯೋದಲ್ಲಿ. ಜಾಸ್ತಿ ಏನು ಕನ್ಸ್ಟ್ರಕ್ಷನ್ ನಡೀತಾ ಇಲ್ಲ, ಆ ಮೆಟ್ರೋ ಒಂದು ಬಿಟ್ಟರೆ. ಬಟ್ ಚಿಕ್ಕಬಳ್ಳಾಪುರ ಹತ್ರ ಏನೋ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ. ಆಮೇಲೆ ಈ ಆದಿಯೋಗಿಗೆ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಚಿಕ್ಕಬಳ್ಳಾಪುರ ತನಕ ಬಸ್ಸಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಆದಿಯೋಗಿಗೆ ಬಸ್ಗಳು ಫೆಸಿಲಿಟಿ ಇದೆ. AC ಬಸ್ ಫೆಸಿಲಿಟಿನೂ ಇದೆ, ಆಮೇಲೆ ನಾರ್ಮಲ್ ಬಸ್ ಫೆಸಿಲಿಟಿನೂ ಇದೆ. ಆಮೇಲೆ ನಾನು ಹೋದ್ಸಲ ಆದಿಯೋಗಿಗೆ ಹೋಗುವಾಗ ಜಾಸ್ತಿ ಏನು ಚೇಂಜಸ್ ಇರಲಿಲ್ಲ. ಈಗ ನೋಡಬೇಕು ಏನೇನೇನು ಡೆವಲಪ್ಮೆಂಟ್ಸ್ ಮಾಡಿದಾರ ಅಂತ, ಹಾಗೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇದೊಂದು ಪ್ಲೇಸಲ್ಲಿ ತುಂಬ ಸೀನಿಕ್ ಆಗಿದೆ, ತುಂಬ ಗ್ರೀನರಿ. ಆಮೇಲೆ ಈ ಕಲರ್ ಫ್ಲವರ್ಸು, ಆಮೇಲೆ ಲೆಫ್ಟಲ್ಲಿ ಮೌಂಟನ್ಸ್, ತುಂಬಾ ಎಂಜಾಯ್ ಮಾಡ್ಬೋದು ಡ್ರೈವಿಂಗು. ಈಗ ನಾವು ಚಿಕ್ಕಬಳ್ಳಾಪುರ ಹತ್ರ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ.
ಇಲ್ಲೊಂದು ಕಡೆ ಇಲ್ಲಿ ಯಾವುದೋ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ತುಂಬ ದಿವಸದಿಂದ ನಡೀತಾ ಇದೆ ಇದು ಕನ್ಸ್ಟ್ರಕ್ಷನು. ಒಂದು ವರ್ಷದ ಮೇಲೆ ಆಯಿತು, ಬಟ್ ತುಂಬ ಸ್ಲೋ ಆಗಿ ನಡೀತಾ ಇದೆ. ಏನಂತ ಗೊತ್ತಾಗ್ತಾ ಇಲ್ಲ. ಇದು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಏನು ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲೊಂದು ಫ್ಲೈಓವರ್ ಬ್ರಿಡ್ಜ್ ಮಾಡ್ತಾ ಇರಬಹುದು ಅಂತ ನನಗೆ ಅನಿಸುತ್ತೆ. ನೋಡಿ, ಇವಾಗ ಸೀದಾ ಸ್ಟ್ರೈಟ್ ಹೋಗ್ಬಿಟ್ರೆ ಚಿಕ್ಕಬಳ್ಳಾಪುರ. ನಾವಿವಾಗ ಬೈಪಾಸ್ ಚಿಕ್ಕಬಳ್ಳಾಪುರ ಒಳಗೆ ಹೋಗ್ತಾ ಇಲ್ಲ, ರೈಟ್ ಹಂಗೆ ರೈಟ್ ತಗೊಂಡು ಬೈಪಾಸ್ ಹೋಗ್ತಾ ಇದ್ದೀವಿ. ನೋಡಿ, ಇದು ಬಂದ್ಬಿಟ್ಟು ಫ್ಲೈಓವರ್ ಬ್ರಿಡ್ಜ್. ಇಲ್ಲೊಂದು ಸಿಗ್ನಲ್ ಬರುತ್ತೆ. ಸೊ ಇಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಶ್ರೀಕೃಷ್ಣ ಅರಮನೆ, ಇಲ್ಲೊಂದು ಹೋಟೆಲ್ ಇದೆ. ಈ ಹೈವೇದಲ್ಲಿ ತುಂಬ ಹೋಟೆಲ್ಸ್ ಇದೆ. ನೀವು ಆದಿಯೋಗಿಗೆ ಹೋಗುವಾಗ ನಿಮಗೆ ಫುಡ್ ಪ್ರಾಬ್ಲಮ್ ಇರೋದಿಲ್ಲ, ಯಾಕಂದರೆ ತುಂಬ ಹೋಟೆಲ್ಸ್ ಇದೆ. ಈಗ ನಾವು ಆಲ್ಮೋಸ್ಟ್ ಹತ್ರಕ್ಕೆ ಬಂದಿದ್ದೀವಿ, ಡೆಸ್ಟಿನೇಷನ್ ಹತ್ರಕ್ಕೆ. ಹೈವೇ ಪೂರ್ತಿ ಈ ಬೋಗನ್ವಿಲೆ ಪ್ಲಾಂಟ್ಸ್ ಹಾಕ್ಬಿಟ್ಟಿದ್ದಾರೆ. ಸೆಂಟ್ರಲ್ಲಿ ಎಲ್ಲ ಕಲರ್ ಕಲರ್ ಆಗಿ ಕಾಣ್ತಾ ಇದೆ. ಇದೇ ದಾರಿಯಲ್ಲಿ ನೀವು ಇನ್ನೊಂದು ಪ್ಲೇಸ್ಗೆ ಹೋಗ್ಬೋದು, ಲೇಪಾಕ್ಷಿ ಅಂತ. ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕು ನೀವು. ಆಮೇಲೆ ಸಾಯಂಕಾಲ ಲೇಸರ್ ಶೋ ಎಲ್ಲ ಇರುತ್ತೆ ಆದಿಯೋಗಿ ಹೋದರೆ. ತುಂಬ ಜನ ಅದನ್ನು ನೋಡೋಕ್ಕೆ ಬರ್ತಾರೆ. ಸೊ ಸಾಯಂಕಾಲ ಹೊತ್ತು ಜಾಸ್ತಿ ಕ್ರೌಡ್ ಆಗುತ್ತೆ. ಈಗ ನಾವು ಲೆಫ್ಟ್ ತಗೊಳ್ತಾ ಇದ್ದೀವಿ. ಅಲ್ಲೊಂದು ಡೈರೆಕ್ಷನ್ ಕೊಟ್ಟಿರ್ತಾರೆ. ಇಶಾ ಫೌಂಡೇಶನ್ಗೆ ಲೆಫ್ಟ್ ತಗೋಬೇಕು ಅಂತ ಅಲ್ಲಿ ಡೈರೆಕ್ಷನ್ ಇರುತ್ತೆ. ಸೊ ನಾವಿವಾಗ ಲೆಫ್ಟ್ ತಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ತುಂಬ ಶಾಪ್ಸ್ ನೋಡ್ಬೋದು, ಚಿಕ್ಕ ಚಿಕ್ಕ ಶಾಪ್ಸ್. ಲೆಟ್ಸ್ ಗೋ.
ಮೇನ್ ಎಂಟ್ರೆನ್ಸಲ್ಲಿ ಮುಂಚೆ ಮೇನ್ ಎಂಟ್ರೆನ್ಸ್ ದಾಟಿದ ಮೇಲೆ ತಾರ್ ರೋಡ್ ಇರಲಿಲ್ಲ ಮುಂಚೆ. ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಈಗ ಫುಲ್ ತಾರ್ ರೋಡ್ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಡ್ರೈವಿಂಗ್ ತುಂಬ ಕಂಫರ್ಟಬಲ್ ಆಗಿ ಇರುತ್ತೆ. ನೋಡಿ, ಇದು ಮೇನ್ ಎಂಟ್ರೆನ್ಸ್. ಈ ಮೇನ್ ಎಂಟ್ರೆನ್ಸ್ ಹತ್ರನೇ ಒಂದು ಹೋಟೆಲ್ ಇದೆ. ಇಲ್ಲಿಂದ ಇಲ್ಲಿ ಸ್ವಲ್ಪ ನಾವೊಂದು ಚಿಕ್ಕ ಘಾಟ್ ಹತ್ತಬೇಕಾಗತ್ತೆ. ಆ ಬೆಟ್ಟ ಹತ್ತಿಬಿಟ್ಟು ಇಳಿಬೇಕಾಗತ್ತೆ. ಸ್ವಲ್ಪ ಚೆನ್ನಾಗಿರುತ್ತೆ ಇದು. ಓವರಾಲ್ ನೀವು ಡ್ರೈವ್ ತುಂಬ ಎಂಜಾಯ್ ಮಾಡ್ತೀರಾ. ಆಮೇಲೆ ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸು ಇರುತ್ತೆ. ಪಾರ್ಕಿಂಗ್ ಚಾರ್ಜಸ್ 50 ರೂಪಾಯಿ ತಗೊಳ್ತಾರೆ. ಪಾರ್ಕಿಂಗ್ ಏನು ತೊಂದರೆ ಇಲ್ಲ. ಆಮೇಲೆ ತುಂಬ ಶಾಪಿಂಗ್ ಪ್ಲೇಸಸ್ ಇರುತ್ತೆ, ಅಂದರೆ ತುಂಬ ಶಾಪ್ಸ್ ಇರ್ತದೆ. ನೀವು ಶಾಪಿಂಗ್ ಮಾಡ್ಕೋಬೋದು. ಮೆಡಿಟೇಷನ್, ಒಂದು ಒಳ್ಳೆ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು ಇಶಾ ಫೌಂಡೇಶನ್. ನೀವು ಕೊಯಂಬತ್ತೂರ್ ಇಶಾ ಫೌಂಡೇಶನ್ಗೆ ಹೋದರೆ ತುಂಬ ಫೆಸಿಲಿಟೀಸ್ ಇದೆ, ತುಂಬ ಆ್ಯಕ್ಟಿವಿಟೀಸ್ ಇದೆ. ಇಲ್ಲಿ ಇನ್ನೂ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಇಲ್ಲಿ ತಾರ್ ರೋಡ್ ಹಾಕಿದ್ರಿಂದ ತುಂಬ ಅನುಕೂಲ ಆಗಿದೆ ಡ್ರೈವಿಂಗ್ ಮಾಡೋಕ್ಕೆ. ನೋಡಿ, ಇದು ಪ್ಲೇಸ್ ಮಾತ್ರ ತುಂಬ ಒಳ್ಳೆ ಪ್ಲೇಸು ಸೆಲೆಕ್ಟ್ ಮಾಡಿದ್ದಾರೆ. ಬೆಟ್ಟ ಗುಡ್ಡಗಳ ಮಧ್ಯೆ ಈ ಫೌಂಡೇಶನ್ ಬಿಲ್ಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಇದೆ. ವಾಶ್ರೂಮ್ ಆಗಲಿ, ಒಂದು ಹೋಟೆಲ್ ಇದೆ. ಸೊ ತಿಂಡಿಗೆ ಏನು ತೊಂದರೆ ಇಲ್ಲ. ನೋಡಿ, ಇಲ್ಲಿಂದ ನಿಮಗೆ ರೈಟ್ ಸೈಡ್ ವಿಗ್ರಹ ಕಾಣ್ತಾ ಇದೆ. ಆದಿಯೋಗಿ ಸ್ಟ್ಯಾಚು ನಿಮಗೆ ಕಾಣ್ತಾ ಇದೆ ರೈಟ್ ಸೈಡಲ್ಲಿ. ನಾನು 1 ಇಯರ್ ಬ್ಯಾಕ್ ಬಂದಿದ್ದೆ. ಈಗ ನೋಡಬೇಕು ಏನೇನೇನು ಡೆವಲಪ್ಮೆಂಟ್ಸ್
ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ ತುಂಬಾ ಶಾಪ್ಸ್ ಇದೆ. ಈ ಶಾಪಿಂಗ್ ಪ್ಲೇಸ್ ಹತ್ರನೂ ಪಾರ್ಕಿಂಗ್ ಇದೆ. ಇಲ್ಲಿ ನೀವು ಪಾರ್ಕಿಂಗ್ ಮಾಡ್ಕೊಂಡು ಶಾಪಿಂಗ್ ಮಾಡ್ಬೋದು. ಆ ಇಶಾ ಫೌಂಡೇಶನ್ ಹತ್ರನೂ ಒಂದು ಪಾರ್ಕಿಂಗ್ ಪ್ಲೇಸ್ ಇದೆ. ಇವತ್ತು ಭಾನುವಾರ ಸ್ವಲ್ಪ ರಶ್ಶು, ಜನ ಜಾಸ್ತಿ ಇರ್ತಾರಂತ ಅನ್ಕೊಂಡಿದ್ದೆ. ನೋಡಿ ಈ ತ್ರಿಶೂಲ ಇದೆಯಲ್ಲ, ಇದು ಮುಂಚೆ ಅಲ್ಲಿ ನಂದಿ ಪಕ್ಕದಲ್ಲಿ ಇತ್ತು. ಈಗ ಅದನ್ನು ತಗೊಂಡು ಇಲ್ಲಿ ಇಲ್ಲಿಟ್ಟಿದ್ದಾರೆ. ನಾಗ ಪ್ರತಿಷ್ಠೆಯ ಮುಂದೆ ಅದೊಂದು ಚೇಂಜ್ ಮಾಡಿದ್ದಾರೆ. ನೋಡಿ ಇದೆ ನಾಗ ಪ್ರತಿಷ್ಠೆ. ಸೊ ಮುಂಚೆ ಆ ತ್ರಿಶೂಲ ಇತ್ತಲ್ಲ, ಅದನ್ನ ನಂದಿ ಪಕ್ಕದಲ್ಲಿತ್ತು, ಅದನ್ನ ತಗೊಂಡು ಇಲ್ಲಿ ನಾಗ ಪ್ರತಿಷ್ಠೆ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ ತುಂಬಾ ಪಾರ್ಕಿಂಗ್ ಪ್ಲೇಸ್, ಪಾರ್ಕಿಂಗ್ಗೆ ಏನು ತೊಂದರೆನೇ ಇಲ್ಲ. ಆಮೇಲೆ ಇಲ್ಲಿ ಇಲ್ಲಿ ಗೋಶಾಲ ಇದೆ. ಗೋಸೇವೆ, ಗೋದಾನ ಮಾಡಕ್ಕೆ ಫೆಸಿಲಿಟಿ ಇದೆ. ಗೋವುಗಳಿಗೆ ತಿನ್ನಿಸೋದು ಅದರದ ಆಹಾರನ ಇಲ್ಲಿ 50 ರೂಪಾಯಿ ಕೊಟ್ಟರೆ ಅದನ್ನು, ಆ ಫುಡ್ನ ಕೊಡ್ತಾರೆ. ಅದನ್ನು ನಾವು ಗೋವಿಗೆ ತಿನ್ನಿಸ್ಬೇಕು. ಸೊ ಇದರದ್ದು ಬೆನಿಫಿಟ್ಸ್ ತುಂಬ ಇದೆ. ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ನೆಗೆಟಿವಿಟಿ ಹೋಗುತ್ತೆ, ಪ್ರಾಸ್ಪೆರಿಟಿ, ಅದ್ರದ್ದು ತುಂಬ ಸ್ಪಿರಿಚುವಲ್ ಬೆನಿಫಿಟ್ಸ್ ಇದೆ ಇದನ್ನು ಮಾಡಿದ್ರೆ ಅಂತ ಹೇಳ್ತಾರೆ. ಸೊ ಇವಾಗ ನೋಡಿ ಅಲ್ಲೊಂದು ಶೆಡ್ ಥರ ಏನೋ ಹಾಕಿದ್ದಾರೆ, ಅದೇ ಹೊಸ ಡೆವಲಪ್ಮೆಂಟು. ಅದು ಒಂದು ಹೊಸದಾಗಿ ಮಾಡಿದ್ದಾರೆ, ಲಾಸ್ಟ್ ಟೈಮ್ ಬರೋವಾಗ ಅದಿರಲಿಲ್ಲ. ಸೊ ವೀಕ್ಷಕರೇ, ಇದೆ ಇಷ್ಟೇ ವಿಡಿಯೋದಲ್ಲಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. Please subscribe my channel and like it. Thank you.